ಪಾಕ್ನ ರಾಯಭಾರಿ ಮೊಹಮ್ಮದ್ ಖಾಲಿದ್ ಜಮಾಲಿ ಮತ್ತೊಮ್ಮೆ ಉದ್ದಟತನದ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಭಾರತಕ್ಕೆ ಪಾಕಿಸ್ತಾನದಿಂದ ಪರಮಾಣು ದಾಳಿಯ ಬೆದರಿಕೆಯನ್ನು ಒಡ್ಡಿದ್ದಾನೆ. ಪಾಕ್ ಮೇಲೆ ಭಾರತ ಸೇನೆ ದಾಳಿಯನ್ನು ನಡೆಸಲಿಕ್ಕೆ ಪ್ಲಾನ್ ಅನ್ನು ಮಾಡ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಗುಪ್ತಚರ ಮಾಹಿತಿ ಸಿಕ್ಕಿದೆ. ಹಾಗಾಗಿ ನಾವು ಅಣುಬಾಂಬನ್ನು ಪ್ರಯೋಗಿಸಲಿಕ್ಕೆ ಸಿದ್ಧ ಅನ್ನುವಂತಹ ಗೊಡ್ಡು ಬೆದರಿಕೆಯನ್ನು ಒಡ್ಡಿರುವಂಥದ್ದು. ಮತ್ತೊಮ್ಮೆ ಸಿಂಧೂ ನದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈತ ಮಾತನಾಡಿದ್ದಾನೆ. ಸಿಂಧೂ ನದಿ ನೀರನ್ನು ನಿಲ್ಲಿಸುವುದು ಸರಿ ಅಲ್ಲ ಅನ್ನುವಂತಹ ಮಾತುಗಳನ್ನು ಆಡಿರುವಂಥದ್ದು. ಪರಮಾಣು ದಾಳಿಯ ಪ್ರಯೋಗ ಮಾಡಬೇಕಾಗುತ್ತೆ ಅಂಥೇಳಿ ತನ್ನ ಗೊಡ್ಡು ಬೆದರಿಕೆಯ ಹೇಳಿಕೆಯನ್ನು ಪಾಕಿಸ್ತಾನ ಮುಂದುವರಿಸಿದೆ. ಪಾಕಿಸ್ತಾನದಲ್ಲಿ ನಾ ಮುಂದು ತಾ ಮುಂದು ಅಂಥೇಳಿ ಈ ರೀತಿಯ ಹೇಳಿಕೆ ಕೊಡಲಿಕ್ಕೆ ಮುಂದಾಗ್ತಿದ್ದಾರೆ.